ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ಅಕ್ಷಯ ತೃತೀಯದ ಬಗ್ಗೆ ನಾ ಕಂಡಂಥ ಅನುಭವ ಮತ್ತು ನನ್ನಲ್ಲಿರತಕ್ಕಂಥ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಗೊತ್ತು ಅಕ್ಷಯ ತೃತೀಯ ಅಂತ ಹೇಳ್ತಾ ಇರ್ತೀವಿ ನಾವು. ಅಕ್ಷಯ ತೃತೀಯ ಅಂದ್ರೇನು, ಯಾತಕ್ಕೆ ಅಕ್ಷಯ ತೃತೀಯ ಆಚರಣೆ ನಮ್ಮ ಹಿಂದೂ ಸನಾತನದಲ್ಲಿ ಬಂತು, ಆಚರಣೆ ಮಾಡೋದ್ರಿಂದ ಏನು ಲಾಭ, ಇದಕ್ಕೇನಾದ್ರು ಒಂದು ಹಿನ್ನೆಲೆ ಇದೆಯಾ, ಒಂದು ಇತಿಹಾಸ ಇದೆಯಾ, ಹಿಸ್ಟ್ರಿ ಇದೆಯಾ ಅಂತ ಕೇಳಿದಾಗ ಅದರದೇ ಆದಂಥ ಒಂದು ರೂಪುರೇಖೆಗಳಿವೆ. ಅದನ್ನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನನ ಅಕ್ಷಯ ತೃತೀಯ ಅಂತ ಕರೀತಾರೆ. ಈಗ ನಾವು ವೈಶಾಖ ಮಾಸದಲ್ಲಿದ್ದೀವಿ. ಅಮಾವಾಸ್ಯೆ ಆದ 3ನೇ ದಿನಕ್ಕೆ, ಶುಕ್ಲ ಪಕ್ಷದ 3ನೇ ದಿನಕ್ಕೆ ಅಕ್ಷಯ ತೃತೀಯ ಅಂತ ಕೇಳಿದ್ದೀವಿ. ತೃತೀಯ ಅಂದರೆ ಪ್ರಥಮ, ದ್ವಿತೀಯ, ತೃತೀಯ. ತೃತೀಯ ಅನ್ನೋದು 3 ಅಂತ. ತೃತೀಯ ಅಂದರೆ 3, ನಂಬರ್ 3. ಸಂಸ್ಕೃತದಲ್ಲಿ 3: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು. ಹುಣ್ಣಿಮೆಯ ಮೊದಲನೇ 3 ದಿವಸ, ಹುಣ್ಣಿಮೆ ನಡೆಯೋ 15 ದಿನದಲ್ಲಿ ಹುಣ್ಣಿಮೆ ನಡೆಯುತ್ತೆ. ಅದರ ಮೊದಲನೇ 3ನೇ ದಿನನ ತೃತೀಯ ಅಂತ ಕರೀತಾರೆ. ಯಾಕೆ ಅಕ್ಷಯ ಅಂತ ಕೇಳಿದ್ರು ಅಂದರೆ, ಅಕ್ಷಯ ಅಂತಲೇ ಅಂತ್ಯವಿಲ್ಲದವರು, ನಾಶನೇ ಆಗದೆ ಇರುವಂಥದ್ದು, ಇನ್ಫಿನಿಟಿ ಅಂತೇಳಿ. ಇದು ಭಾಳ ಒಂದು ವಿಶೇಷವಾದಂಥ ತಿಥಿ ಅಂತ ಕರೀತಾರೆ. ತಿಥಿ ಅಂದರೆ ದಿನ ಅಂತ. ಅಕ್ಷಯ ತೃತೀಯ ಭಾಳ ವಿಶೇಷವಾದದ್ದು. ಇವತ್ತು ದಿವಸ ಅಂದರೆ ಅಕ್ಷಯ ತೃತೀಯ ದಿನ ನಾವು ಏನು ಒಳ್ಳೆಯ ಸಂಕಲ್ಪ ಮಾಡ್ತೀವೋ ಅದು ಅಕ್ಷಯ ಆಗುತ್ತೆ. ಅಂದರೆ ಕೊನೆಯೇ ಇರಲ್ವಂತೆ. ದ್ವಿಗುಣ, ತ್ರಿಗುಣ, 1000 ಲಕ್ಷ ಪಟ್ಟು, ಕೋಟಿ ಪಟ್ಟು ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ನಾನು ನಮ್ಮ ಪುರಾಣಗಳ ಆಧಾರದ ಮೇಲೆ ತಿಳಿಸ್ತೀನಿ. ತ್ರೇತಾಯುಗ ಪ್ರಾರಂಭ ಆಗಿದ್ದೇ ಅಕ್ಷಯ ತೃತೀಯ ದಿನ ಅಂತ ಹೇಳುತ್ತೆ. ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವಸ್ವತ ಪುರಾಣದಲ್ಲಿ ತ್ರೇತಾಯುಗ, ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ 4 ಇದೆ. ಸತ್ಯಯುಗ ಮುಗಿದ ಮೇಲೆ ತ್ರೇತಾಯುಗ ಅಂದರೆ ರಾಮ ಹುಟ್ಟಿದಂಥ ಯುಗ, ಅದು ಪ್ರಾರಂಭ ಆಗಿದ್ದು ಈ ಅಕ್ಷಯ ತೃತೀಯ ದಿವಸ ಅಂತ ಹೇಳುತ್ತೆ ಪುರಾಣದ ಪ್ರಕಾರ. ಪರಶುರಾಮರು ಹುಟ್ಟಿದ ದಿನ ಈ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಪರಶುರಾಮರ ಬರ್ತ್ಡೇ ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ದಿವಸ ವೇದವ್ಯಾಸರು ಗಣಪತಿಯನ್ನು ಕರೆಸಿ ಮಹಾಭಾರತವನ್ನು ಡಿಕ್ಟೇಷನ್ ಕೊಟ್ರಂತೆ. ವೇದವ್ಯಾಸರು ಹೇಳ್ತಾ ಹೋಗ್ತಿರ್ತಾರೆ, ಮಹಾಗಣಪತಿ ಬರೀತಾನೆ. ಅದರಿಂದ ಮಹಾಭಾರತವನ್ನು ಗಣಪತಿ ಕೈಯಲ್ಲಿ ಬರೆಸೋಕ್ಕೆ ಪ್ರಾರಂಭವಾದಂಥ ದಿನವೇ ಈ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಮಹಾಭಾರತ ನಡೆಯೋದಕ್ಕೆ ಮುಂಚೆ, ಯುದ್ಧ ನಡೆಯೋದಕ್ಕೆ ಮುಂಚೆ ದ್ರೌಪದಿಯ ವಸ್ತ್ರಾಭರಣ ಮಾಡ್ತಾನೆ ದುರ್ಯೋಧನ. ಪಾಂಡವರು ಕೌರವರು ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ವಸ್ತ್ರಾಭರಣ ಮಾಡ್ತಾನೆ. ಅಂದರೆ ಅವಳ ವಸ್ತ್ರವನ್ನು ಎಳಿತಾನೆ. ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾನೆ. ಆ ಕ್ಷಣದಲ್ಲಿ ಅವಳು ಹುಟ್ಟಿದಂಥ ವಸ್ತ್ರ ಅಕ್ಷಯ ಆಯ್ತಂತೆ. ಯಾವತ್ತು ಗೊತ್ತಾ, ಅವನು ದ್ರೌಪದಿ ವಸ್ತ್ರಾಭರಣ ಮಾಡಿದ್ದು ಅಕ್ಷಯ ತೃತೀಯ ದಿವಸ. ಆದ್ದರಿಂದ ದ್ರೌಪದಿಯನ್ನು ಕಂಪ್ಲೀಟಾಗಿ ನ್ಯೂಡ್ ಮಾಡೋಕ್ಕೆ ಆಗಲಿಲ್ವಂತೆ. ಅಕ್ಷಯ ತೃತೀಯ ದಿವಸ ಭಗವಂತನ ನಾಮಸ್ಮರಣೆ ಮಾಡಂತೆ. ಕೃಷ್ಣ 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 ಅಂತ ಅಂದ್ಲಂತೆ 3 ಸಲ. ದ್ರೌಪದಿ ಕೃಷ್ಣ ಕೃಷ್ಣ ಅಂತ 3 ಸಲ ಅಂದ ತಕ್ಷಣ ಅವಳು ಹುಟ್ಟಿದ ವಸ್ತ್ರ ಎಲ್ಲ ಅಕ್ಷಯ ಆಗೋಯ್ತಂತೆ. ದುಶ್ಯಾಸನ ಎಳೆದು ಸುಸ್ತಾಗ್ತಂತೆ. ಎಷ್ಟು ವಸ್ತ್ರ ಅವಳಿಂದ ಹೊರಗೆ ಬಂತು ಅಂತಂದರೆ, ಆ ಇಡೀ ಊರವ್ರಿಗೆಲ್ಲ ಹೆಂಗಸರಿಗೆ ಒಂದೊಂದು ಸೀರೆ ಕೊಡಬಹುದಂತೆ. ಅಷ್ಟೊಂದು ಸೀರೆ ಅವಳ ಮೈಯಿಂದ ಹೊರಗೆ ಬರ್ತಂತೆ. ಅಂದರೆ ಕೃಷ್ಣ ಅವಳು ಹುಟ್ಟಿದ ವಸ್ತ್ರವನ್ನೇ ಅಕ್ಷಯ ಮಾಡಿಬಿಟ್ಟ. ಯಾವತ್ತು ಈ ಅಕ್ಷಯ ತೃತೀಯ ದಿನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಕ್ಷಯ ತೃತೀಯ ದಿವಸ ಕೃಷ್ಣನ ಫ್ರೆಂಡ್ ಕುಚೇಲ ಅವನು ಬರ್ತಾನೆ.
ಕೃಷ್ಣನ ಫ್ರೆಂಡ್ ಸುಧಾಮ ಏನು ಮಾಡ್ತಾನೆ, ಅವಲಕ್ಕಿಯನ್ನು ತಗೊಂಬರ್ತಾನೆ ಕೃಷ್ಣನ್ ಕೊಡಬೇಕು ಅಂತೇಳಿ. ಆಗ ಆ ಅವಲಕ್ಕಿನ ಕೃಷ್ಣ ತಗೊಂಡು ಅವನಿಗೆ ಸಂಪತ್ತನ್ನು ಅಕ್ಷಯ ಮಾಡ್ತಾನೆ. ನೋಡಿ, ಅವನಿಗೆ ಸುಧಾಮನಿಗೆ ಕೃಷ್ಣನಿಗೆ ಅವಲಕ್ಕಿ ಕೊಡೋದು ಅಕ್ಷಯ ತೃತೀಯ ಏನೋ ಅಂತ ಗೊತ್ತಿಲ್ಲೋ ಗೊತ್ತಿಲ್ಲ. ಆದರೆ ಅವತ್ತು ಆ ಭಗವಂತನಿಗೆ ಕೃಷ್ಣನಿಗೆ ಒಂದು ಇಡೀ ಅವಲಕ್ಕಿನ ಕೊಟ್ಟಿದ ತಕ್ಷಣ ಅವನಿಗೆ ಸುಧಾಮನಿಗೆ ಅಂದರೆ ಕೃಷ್ಣ ಸ್ನೇಹಿತನಿಗೆ ಇಡೀ ಜಗತ್ತಿನಲ್ಲೇ ಸಿಗಬಾರ್ದಂತ ಐಶ್ವರ್ಯ ಅವನಿಗೆ ಸಿಕ್ತಂತೆ, ಅಕ್ಷಯ ಆಯ್ತಂತೆ. ಒಂದು ಇಡೀ ಅವಲಕ್ಕಿ ಕೊಟ್ಟಿದ್ದಕ್ಕೆ ಅವನ ಸಂಪತ್ತೆಲ್ಲ ಅಧಿಕ ಆಯಿತು ಅಂತ ಹೇಳ್ತಾರೆ. ಇದು ಒಂದು ವಿಶೇಷವಾದಿ ಇರುವಂಥ ದಿನ. ಹಾಗಾದರೆ ಯಾಕೆ ಈ ದಿನ 1 ಕೊಟ್ಟರೆ 1000 ಆಗುತ್ತೆ, 1000 ಕೊಟ್ಟರೆ ಲಕ್ಷ ಆಗುತ್ತೆ, ಲಕ್ಷ ಕೊಟ್ಟರೆ ಕೋಟಿ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಈಗ ನಾನು ₹1 ದಾನ ಮಾಡಿದ್ರೆ ₹1 ಕೊಟ್ಟಿದ್ದಕ್ಕೆ ನನಗೆ ₹1,000 ಬಂತಂತೆ ದಾನದ ಫಲ. 1,000 ಕೊಟ್ಟರೆ 1 ಲಕ್ಷ ಬರ್ತಂತೆ. 1 ಲಕ್ಷ ಕೊಟ್ಟರೆ 1 ಲಕ್ಷ ದಾನ ಮಾಡಿದ್ರೆ 1 ಕೋಟಿ ಬರ್ತಂತೆ ಈ ಅಕ್ಷಯ ತೃತೀಯ ದಿವಸ. ಯಾತಕ್ಕೆ ಆ ಥರ ಆಗತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಒಂದು ಬಾರಿ ಕೃಷ್ಣ ನಾಮ ಗೋವಿಂದ ಕೇಶವ ಅಂತ ಇವತ್ತು ಅಕ್ಷಯ ತೃತೀಯ ದಿವಸ ಭಕ್ತಿಯಿಂದ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನೀವು ಒಂದ್ಸಲ ಹೇಳೋ ಮಂತ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆಗೆ ಸಮಾನ ಆಗತ್ತೆ ಅಂತ. ಅದರಿಂದ ಅಕ್ಷಯ ತೃತೀಯ ಒಂದು ಪರ್ವಕಾಲ. ಅಕ್ಷಯ ತೃತೀಯ ಮಂತ್ರಸಿದ್ಧಿಗೆ ಭಾಳ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ. ಅದನ್ನು ದ್ರೌಪದಿ ತೋರಿಸ್ಕೊಟ್ಟಿದ್ದಾಳೆ. ರಾಮೇಶ್ವರದಲ್ಲಿ ರಾಮಲಿಂಗೇಶ್ವರಲಿಂಗ ಅಂದರೆ ರಾಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಕ್ಷಯ ತೃತೀಯ ದಿನ ಅಂತೆ. ರಾವಣನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದು ರಾಮ ಅಕ್ಷಯ ತೃತೀಯ. ಅದರಿಂದ ಅವನಿಗೆ ಸೋಲೆ ಆಗಲಿಲ್ಲ, ಅಚ್ಯುತನೇ ಇಲ್ಲ. ರಾಮ ಗೆದ್ದುಬಿಟ್ಟ. ರಾವಣನಿಗೆ ಸಾವೇ ಬರಬಾರ್ದು ಅನ್ನೋ ವರ ಪಡೆದಿದ್ದ ಈಶ್ವರರಿಂದ ಆತ್ಮಲಿಂಗ ತಗೊಂಡ್ಮೇಲೆ. ಅಂಥ ಚಿರಂಜೀವಿಯನ್ನು ಸಾಯಿಸಲಿಕ್ಕೆ ಸಾಧ್ಯ ಆಗಿದ್ದು ರಾಮನಿಗೆ ಈ ಒಂದು ಅಕ್ಷಯ ತೃತೀಯ ದಿವಸ. ಅದರಿಂದ ಅಕ್ಷಯ ತೃತೀಯ ದಿವಸ ಅವರಿಗೆ ಅಗಸ್ತ್ಯ ಋಷಿಗಳು ಅವರಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರಶಕ್ತಿಯಿಂದ ರಾವಣನನ್ನು ಕೊಲ್ಲಲಿಕ್ಕೆ ಶಕ್ತಿ ಸಿಕ್ತು ಅಂತ ಹೇಳ್ತಾರೆ. ಹೀಗೆ ನಮ್ಮ ಹಲವಾರು ಪುರಾಣಗಳಲ್ಲಿ ನಾವು ನೋಡಿದಾಗ ಅಕ್ಷಯ ತೃತೀಯಗೆ ಅದರದೇ ಆದಂಥ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಅದರದ್ದು ಪವರ್ ಇದೆ, ಪವಾಡ ಆಗುವಂಥ ಒಂದು ವಿಶೇಷವಾದ ಶಕ್ತಿ ಇದೆ. ಹಾಗಾದರೆ ಅಕ್ಷಯ ತೃತೀಯ ದಿವಸ ನಾವು ಕೊಡುವಂಥ ದಾನ ಅಕ್ಷಯ ಆಗೋದಾದರೆ, ಒಂದೇ ಒಂದು ಸಲ ಭಕ್ತಿಯಿಂದ ನಾವು ಜಪ ತಪ ಮಾಡಿದ್ದೆ ಆದರೆ ಅದು ಅಕ್ಷಯ ಆಗೋದಾಗಿದ್ದರೆ, ಒಂದು ವಸ್ತ್ರದಾನ ಇರ್ಬೋದು, ಯಾವುದೇ ದಾನ ಮಾಡೋದು ಕೊಡೋದು ನಮಗೆ ಕೋಟಿಗಟ್ಟಲೆ ಪುಣ್ಯ ಪ್ರಾಪ್ತಿಯಾಗ್ತದೆ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ತಿಳಿಸ್ತೀನಿ ನಿಮಗೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ನವಗ್ರಹಗಳಿಗೆ ರಾಜ. 9 ಗ್ರಹಗಳಿಗೆ ರಾಜ ಯಾರು? ಸೂರ್ಯಗ್ರಹ. 9 ಗ್ರಹಗಳಿಗೆ ರಾಣಿ ಯಾರು? ಚಂದ್ರ. ಇವತ್ತು ಅಕ್ಷಯ ತೃತೀಯ ದಿವಸ ಸೂರ್ಯ ಮೇಷರಾಶಿಲಿ ಉಚ್ಚನಾಗ್ತಾನಂತೆ. ನೋಡಿ, ಮೇಷರಾಶಿಲಿ ಉಚ್ಚನಾಗ್ತಾನೆ ಅಂದರೆ ತುಂಬ ಪವರ್ಫುಲ್ ಇರ್ತಾನೆ ಅಕ್ಷಯ ತೃತೀಯ ದಿವಸ ಸೂರ್ಯ ಮೇಷರಾಶಿಲಿ. ಅದೇ ಥರ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನಂತೆ. ಅದರಿಂದ ಚಂದ್ರ ಸ್ತ್ರೀ ಗ್ರಹ, ಸೂರ್ಯ ಪುರುಷ ಗ್ರಹ. ಇವರಿಬ್ಬರು ಅಕ್ಷಯ ತೃತೀಯ ದಿವಸ ಮೇಷರಾಶಿಯಲ್ಲಿ ಸೂರ್ಯ, ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾರೆ, ಬಹಳ ಹೈ ಪವರಲ್ಲಿ ಇರ್ತಾರೆ. ಸೂರ್ಯನಿಂದ ಬಂದಂಥ ಕಿರಣ, ಚಂದ್ರನಿಂದಂತ ಬಂದ ಕಿರಣ ಭೂಮಿಯಲ್ಲಿ ಬಿದ್ದಾಗ ಅದು ಒಂದನ್ನು ಡಬಲ್ ಮಾಡುತ್ತಂತೆ, ಅಷ್ಟು ಪವರ್ಫುಲ್ಲು. ಅದರಲ್ಲಿ ಸೂರ್ಯನಲ್ಲಿರುವಂಥ ಮ್ಯಾಗ್ನೆಟಿಕ್ ಎನರ್ಜಿ, ಚಂದ್ರನಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಎನರ್ಜಿ, ಈ ಎರಡೂ ಮರ್ಜ್ ಆದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆಯಿತು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಪಾಸಿಟಿವ್ ಎನರ್ಜಿ ಇರ್ತದಂತೆ. ಅದು ನಾವು ಏನು ಅಂದ್ಕೊಂಡ್ವಿ, ಏನು ಕೊಡ್ತೀವಿ, ಏನು ಮಾಡಬೇಕು ಅಂದ್ಕೋತೀವಿ, ಅದು ಸಮೃದ್ಧಿಯಾಗಿ ಅಕ್ಷಯ ಆಗುತ್ತದೆ, ಡಬಲ್ 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 ಆಗೋಗತ್ತಂತೆ. ಅಕ್ಷಯ ಅಂದರೆ ನಾಶನೇ ಆಗಲ್ಲ, ಸೋಲೇ ಇಲ್ಲ, ದರಿದ್ರವೇ ಇಲ್ಲ. ಆ ಲೆವೆಲಿಗೆ ಅಕ್ಷಯ ತೃತೀಯ ದಿವಸ ಸನ್ ರೇಸು ಮತ್ತು ಮೂನ್ ರೇಸ್ ಎರಡು ಭೂಮಿ ಬಂದಾಗ ಆ ರೇಸಲ್ಲಿದ್ದಂಥ ಚೇತನ ಶಕ್ತಿ ನಮ್ಮಲ್ಲಿ 1ನ್ನು 10, 10ನ್ನು 100, 100ನ್ನು 1000 ಮಾಡುವಂಥ ಶಕ್ತಿ ಇವತ್ತು ಆ ಒಂದು ಎನರ್ಜಿಗಿದೆ. ಈ ಒಂದು ವಿಶೇಷವಾದಂಥ ಡೇ, ಅದೇ ಅಕ್ಷಯ ತೃತೀಯ ದಿನ ನಾವು ನಮ್ಮದೇ ಆದಂಥ
ಪದ್ಧತಿ ಆಚಾರ ವಿಚಾರದಲ್ಲಿ ಒಳ್ಳೆ ಭಾವನೆಯಿಂದ, ಒಳ್ಳೆ ಪ್ರೀತಿಯಿಂದ, ಒಳ್ಳೆ ಶ್ರದ್ಧೆಯಿಂದ, ಒಳ್ಳೆ ಅನುಕಂಪದಿಂದ, ದಯೆಯಿಂದ ನಾವು ದಾನ, ಜಪ ಅಥವಾ ಒಳ್ಳೆಯ ಯೋಚನೆಗಳನ್ನು, ಸತ್ಸಂಗಗಳನ್ನು ಮಾಡೋದ್ರಿಂದ ಇಡೀ ವರ್ಷ ಮಾಡೋಕ್ಕಾಗದಿರೋದು ಅಕ್ಷಯ ತೃತೀಯ ದಿವಸ ಕೂತ್ಕೊಂಡು ಜಪ ತಪ ದಾನ ಮಾಡಿಬಿಟ್ರೆ ಅದು ಅಕ್ಷಯ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ ಬಂದಿರುತ್ತೆ ವಿಶೇಷ ಸಂದೇಶ. ನಾವು ಈ ಪುರಾಣಗಳ ಬಗ್ಗೆ ಕೇಳಿದೆ. ಜ್ಯೋತಿಷ್ಯ ಶಾಸ್ತ್ರ ಯಾಕೆ ಇವತ್ತು ವಿಶೇಷತೆ ಅಂದರೆ ಸೂರ್ಯ ಮತ್ತು ಚಂದ್ರ, ಮೇಷದಲ್ಲಿ ಸೂರ್ಯ, ವೃಷಭ ರಾಶಿನಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾಗ ನಾವು ಇವತ್ತು ಏನು ಕೇಳಿದ್ರು ಕೊಡೋಕೆ ರೆಡಿ ಇರ್ತಾರೆ ಆ ಸೂರ್ಯ ಚಂದ್ರರು. ಇದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ. ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಾಗ ಸೂರ್ಯನ ಕಿರಣ ಭೂಮಿ ಮೇಲೆ ಬಂದಾಗ, ರಾತ್ರಿ ಚಂದ್ರನ ಕಿರಣ ಭೂಮಿ ಮೇಲೆ ಬಂದಾಗ ನಮ್ಮಲ್ಲಿ ಈ ಬಯೋ ಎನರ್ಜೆಟಿಕ್ ಒಂದು ಬ್ಯಾಲೆನ್ಸ್ ಆಗಿಬರ್ತದೆ. ಬಾಡಿಯಲ್ಲಿ ಬಯೋಲಾಜಿಕಲ್ ಎನರ್ಜಿ ಬ್ಯಾಲೆನ್ಸ್ ಆಗತ್ತಂತೆ. ಮೈಂಡ್ಗೆ ರಾತ್ರಿ ಹೊತ್ತು ಚಂದ್ರನಿಂದ ಬರುವಂಥ ಶಕ್ತಿ ನ್ಯೂರಾನ್ಸ್ನ ಆ್ಯಕ್ಟಿವ್ ಮಾಡಿ ನ್ಯೂರಾನ್ಸಲ್ಲಿ ಚೇತನಾ ಶಕ್ತಿಯನ್ನು ತುಂಬುತ್ತಂತೆ ಇವತ್ತು ಅಕ್ಷಯ ತೃತೀಯ ದಿವಸ. ಬಾಡಿ ಒಳಗಿರೋ ಸೆಲ್ಸನ್ನು ಸೂರ್ಯನ ಕಿರಣ ನಮ್ಮ ಶರೀರದ ಮೇಲೆ ಬಿದ್ದಾಗ, ಜಪತಪ ಮಾಡಿದಾಗ ಒಂದೊಂದು ಸೆಲ್ದಿರೋ ಟಾಕ್ಸಿನ್ನ ತೆಗೆದಾಕತ್ತಂತೆ, ಸೆಲ್ಲಲ್ಲಿರ್ತಕ್ಕಂಥ ವಿಷವನ್ನು ತೆಗೆದಾಕತ್ತಂತೆ. ನ್ಯೂರಾನಲ್ಲಿರ್ತಕ್ಕಂಥ ಟಾಕ್ಸಿನನ್ನು ಚಂದ್ರ ತೆಗೆದಾಕ್ತಾರೆ. ಅಂದರೆ ಚಂದ್ರ ಬರೋಲ್ಲ, ಅವರಿಬ್ಬರಿಂದ ಬಂದಂಥ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಪ್ರಭಾವ ಬೀರಿ ಅವಾಗೇನಾಗತ್ತೆ, ನಮ್ಮಲ್ಲಿ ಬಾಡಿಲಿರೋ ಎಲ್ಲ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತಂತೆ. ಅದರಿಂದ ಎಷ್ಟೋ ಜನ ಅಕ್ಷಯ ತೃತೀಯ ದಿವಸ ಎಷ್ಟೋ ಜನ ಹುಷಾರಾಗಿಬಿಟ್ಟಿದ್ದಾರೆ, ರೋಗದಿಂದ ಮುಕ್ತರಾಗಿದ್ದಾರೆ. ವರ್ಷಗಟ್ಟಲೆ ನರಳಿ ಅಕ್ಷಯ ತೃತೀಯ ದಿವಸ ಒಂದು ದಾನ ಕೊಟ್ಟು ಅಥವಾ ಜಪ ಮಾಡೋ ಇಮಿಡಿಯೇಟಾಗಿ ಅವರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಆರೋಗ್ಯದಿಂದ ಸುಧಾರಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಶರೀರದಲ್ಲಿ 70% ನೀರಿನ ಅಂಶ ಇದೆ. ಆ ನೀರಿನ ಅಂಶ ಕಂಟ್ರೋಲ್ ಮಾಡೋ ಯಾರು? ಚಂದ್ರ ಅಂದರೆ ನೀರು. ಇನ್ನು ಉಳಿದ 30% ಸೂರ್ಯನ ಕಂಟ್ರೋಲಲ್ಲಿದೆ. ಇವತ್ತಿಬ್ಬರು ಉಚ್ಚರ ಆಗೋದ್ರಿಂದ, ಒಬ್ಬರು ಚಂದ್ರ ಸೂರ್ಯ ಇಬ್ಬರು ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತಿನ ದಿವಸ ಅವಾಗೇನಾಗುತ್ತೆ, ನಮ್ಮ ಬಾಡಿಯಲ್ಲಿ ನೀರಿನಲ್ಲಿರೋ ಅಂಶದಲ್ಲಿ, ರಕ್ತದಲ್ಲಿ, ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಚೇತನಾ ಶಕ್ತಿ ಮ್ಯಾಗ್ನೆಟಿಕ್ ಎನರ್ಜಿನ ಭಾಳ ಈಸಿಯಾಗಿ ಒಳಗೆ ಕಳಿಸಿ ಮನುಷ್ಯನಿಗೆ ಉತ್ಸಾಹ, ಚೈತನ್ಯ ಶಕ್ತಿ ಜಾಸ್ತಿ ಮಾಡುತ್ತೆ. ನಮ್ಮ ಬಯೋ ಎನರ್ಜಿನ ಜಾಸ್ತಿ ಮಾಡುತ್ತೆ, ಮೆಟಾಬಾಲಿಸಮ್ ಎನರ್ಜಿ ಜಾಸ್ತಿ ಮಾಡುತ್ತೆ. ವೈಶಾಖ ಮಾಸ ಅಂದರೆ ಭಾಳ ಬಿಸಿಲು. ಅಕ್ಷಯ ತೃತೀಯ ಬರೋದು ಭಾಳ ಬಿಸಿಲಿದ್ದಾಗ, ತುಂಬ ಬಿಸಿಲು, ಏನು ಸಿಕ್ಕಾಪಟ್ಟೆ ಟೆಂಪ್ರೇಚರು. ಆ ಸಂದರ್ಭದಲ್ಲಿ ನಮಗೆ ಪಿತ್ತ ಜಾಸ್ತಿ ಆಗುತ್ತೆ. ಯಾವಾಗ ಪಿತ್ತ ಜಾಸ್ತಿ ಆಯಿತು, ಅಕ್ಷಯ ತೃತೀಯ ದಿವಸ ನಾವು ದಾನ, ಜಪ, ತಪ, ಮೆಡಿಟೇಷನ್ ಮಾಡೋದ್ರಿಂದ ಪಿತ್ತ ಕಮ್ಮಿಯಾಗಿ ನಮ್ಮ ಚರ್ಮದ ಮೇಲೆ ಬರತಕ್ಕಂಥ ಯಾವುದೇ ಡಿಸೀಸ್ ಆಗಲಿ, ಮೂಳೆಗಳಿಗೆ ಸಂಬಂಧಪಟ್ಟಂಥ ದೋಷಗಳಾಗಲಿ ಅದು ನಿವಾರಣೆ ಮಾಡುತ್ತಂತೆ ಅಕ್ಷಯ ತೃತೀಯ ದಿವಸ. ಯಾವಾಗ ನಾವು ಜಪ, ತಪ, ದಾನ, ಧ್ಯಾನ ಮಾಡಿದಾಗ. ಇದು ಒಂದು. ಎರಡನೇದು, ನಮ್ಮ ಮನಸ್ಸು ಚಂಚಲ. ಇವಾಗಿದ್ದಾಗೆ ನನಗೆ ಇನ್ನೊಂದು ಕ್ಷಣದಲ್ಲಿರೋದಿಲ್ಲ. ಅಕ್ಷಯ ತೃತೀಯ ದಿವಸ ಮನಸ್ಸನ್ನು ನಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಳ್ಳೋದು. ನಮ್ಮ ಭಾವನೆಗಳನ್ನು, ನಮ್ಮ ಎಮೋಷನ್ಸ್ನ ಕಸ್ಟಮೈಸ್ ಮಾಡಿ ಫೈನ್ ಟ್ಯೂನ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆಯಂತೆ. ಅದಕ್ಕೆ ಈ ಒಂದು ಉಷ್ಣದ ಪರಿಸರದಲ್ಲಿ ವೈಶಾಖ ಮಾಸದಲ್ಲಿ ಭಾಳ ಇಟ್ಟು ಮಜ್ಜಿಗೆಯನ್ನು ನಾವು ಕೊಡಬೇಕು. ಮಜ್ಜಿಗೆ, ಪಾನಕ, ಶ್ರೀಗಂಧ, ಈ ಮೂರನ್ನು ಮಜ್ಜಿಗೆ ಕುಡಿಯೋದ್ರಿಂದ, ಪಾನಕ ಕುಡಿಯೋದ್ರಿಂದ, ಶ್ರೀಗಂಧವನ್ನೆಲ್ಲ ಮೈಗೆ ಲೇಪನ ಮಾಡ್ಕೊಳ್ಳೋದ್ರಿಂದ ಬಾಡಿರೋ ವಿಷ ಹೊರಗೆ ತೆಗೆದಾಕತ್ತಂತೆ. ಆದ್ದರಿಂದ ಅಕ್ಷಯ ತೃತೀಯ ದಿವಸ ನಾವು ಪಾನಕ, ಮಜ್ಜಿಗೆ ಮತ್ತು ಗಂಧ ಲೇಪನ ಮಾಡೋದ್ರಿಂದ ಎಷ್ಟೋ ವರ್ಷದಂಥ ವಿಷ, ಟಾಕ್ಸಿನ್ನು ಅದು ಡಿಟಾಕ್ಸಿಫಿಕೇಷನ್ ಮಾಡುತ್ತಂತೆ. ಅಷ್ಟು ಪವರ್ಫುಲ್ಲೇ ಇವತ್ತಿನ ದಿನದಲ್ಲಿ. ನೀವೇನಿಲ್ಲ, ಸುಮ್ಮನೆ ಮನೆ ಕೂತಿದ್ದಾಯ್ತು, ಜಪ ಮಾಡಿದ್ರಾಯ್ತು. ನದಿ ದಡ, ಸಮುದ್ರ ದಡ, ಕಾಡು, ಮರದಡಿಲಿ ಒಂದು ನಿರ್ಜನವಾದ ಪ್ರದೇಶ, ಪ್ರಶಾಂತವಾದ ಜಾಗದಲ್ಲಿ ಇವತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ, ಜಪ, ತಪ ಮಾಡಿಬಿಟ್ರೆ ನಮ್ಮಲ್ಲಿರತಕ್ಕಂಥ ಸೆಲ್ಲಲ್ಲಿರೋ ಟಾಕ್ಸಿನು, ಬ್ರೈನಲ್ಲಿರೋ ನ್ಯೂರಾನ್ಸಲ್ಲಿರೋ ಟಾಕ್ಸಿನು ಎರಡೂ ಹೊರಗಡೆ ತೆಗೆದಾಕ್ಬಿಡ್ತಂತೆ. ಆಗ ಹಾರ್ಮೋನ್ಸ್ನ
ಪ್ರೊಡಕ್ಷನ್ ಜಾಸ್ತಿ ಆಗುತ್ತಂತೆ ಮನುಷ್ಯನಿಗೆ. ಹಾರ್ಮೋನ್ಸ್ ಯಾಕೆ ಸರಿಯಾಗಿ ಪ್ರೊಡಕ್ಷನ್ ಆಗ್ತಿಲ್ಲ ಅಂದರೆ ನಮ್ಮಲ್ಲಿ ಟಾಕ್ಸಿನ್ ಜಾಸ್ತಿ ಆಗಿದ್ದಾಗ. ಇವತ್ತು ನಮ್ಗೆ ಅರಿವಿಲ್ದಂಗೆ, ನಮ್ಗೆ ಗೊತ್ತಿಲ್ದೇ ಈ ಸೂರ್ಯ ಚಂದ್ರ ಶಕ್ತಿ ಮ್ಯಾಗ್ನೆಟಿಕ್ ಎನರ್ಜಿ ಏನು ಮಾಡುತ್ತೆ, ಅದೆಲ್ಲ ಟಾಕ್ಸಿನ್ ತೆಗೆದು ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗೋಕ್ಕೆ ಬ್ಲಾಕೇಜ್ ಇತ್ತು, ಗೇಟ್ ಕ್ಲೋಸ್ ಆಗಿತ್ತು. ಇವತ್ತು ಗೇಟ್ ಓಪನ್ ಆಗುತ್ತೆ ಡಿಟಾಕ್ಸಿಫಿಕೇಷನ್ ಆಗೋದ್ರಿಂದ. ಈ ಡೊಪಮೈನ್ ಅನ್ನೋ ಒಂದು ಹಾರ್ಮೋನು ಮತ್ತು ಸೆರೋಟಿನ್ ಅನ್ನೋ ಹಾರ್ಮೋನ್ಸು ಇವತ್ತು ಹೆಚ್ಚೆಚ್ಚಿಗೆ ಬಿಡುಗಡೆ ಆಗಿ ಸುಸ್ತು, ಸಂಕಟ ಎಲ್ಲ ನಿವಾರಣೆ ಮಾಡುತ್ತಂತೆ. ಅದಕ್ಕೆ ಡೊಪಮೈನ್ ಆ್ಯಂಡ್ ಸೆರೋಟಿನ್ ಹಾರ್ಮೋನ್ಸು ಇಷ್ಟು ದಿವಸ ಊಟ ಮಾಡಿದ್ರು, ಮಾಂಸ ತಿಂದರು, ಮೊಟ್ಟೆ ತಿಂದರು, ಏನೆಲ್ಲ ಸೊಪ್ಪು ತರಕಾರಿ ಮಾಡಿದ್ರು ಕೂಡ ಸರಿಯಾಗಿ ಪ್ರೊಡಕ್ಷನ್ ಆಗ್ತಿರಲಿಲ್ಲ. ಇವತ್ತು ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಡೊಪಮೈನ್ ಮತ್ತು ಸೆರೋಟಿನ್ ಹಾರ್ಮೋನ್ಸು ಭಾಳ ಅಧಿಕವಾಗಿ ಪ್ರೊಡಕ್ಷನ್ ಆಗ್ತದೆ. ಇವತ್ತು ಸೂರ್ಯನ ಕಿರಣದಲ್ಲಿ ವೈಟಮಿನ್ ಡಿ ಭಾಳ ವಿಶೇಷವಾಗಿರ್ತದಂತೆ. ಯಾಕೆ? ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ. ಅದರಿಂದ ವೈಟಮಿನ್ ಡಿ ಇವತ್ತು ಯಥೇಚ್ಛವಾಗಿ ಬೇರೆ ದಿನ ಬರಲ್ವಾ ಅಂತಿಲ್ಲ, ಬರುತ್ತೆ. ಬೇರೆ ದಿವಸಕ್ಕಿಂತ ಇವತ್ತು ಅಧಿಕವಾಗಿ ಪವರ್ಫುಲ್ಲಾಗಿ ಸ್ಟ್ರಾಂಗ್ ಹೀಲಿಂಗ್ ಎನರ್ಜಿ ಇವತ್ತು ಅಕ್ಷಯ ತೃತೀಯ ದಿವಸ ಸೂರ್ಯನಿಂದ ಬರುವಂಥ ವೈಟಮಿನ್ ಡಿ ಬಾಡಿ ಒಳಗೆ ಹೋದರೆ ಮನುಷ್ಯನಿಗೆ ಡಿಟಾಕ್ಸಿಫಿಕೇಷನ್ ಎಲ್ಲ ವಿಷಯಗಳು, ವಿಷ ಅಂದರೆ ಟಾಕ್ಸಿನ್ ಅದೆಲ್ಲ ಹೊರಗೆ ಬರುತ್ತಂತೆ. ಆಗ ನಮ್ಮ ಬಾಡಿನಲ್ಲಿ ಹೊಸ ಚೈತನ್ಯ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಈ ಚೈತನ್ಯ ಶಕ್ತಿ ಅಂತ ಏನಂದರೆ ಇಮ್ಯುನಿಟಿ ಸಿಸ್ಟಮ್ ಅಂತ ಕರೀತಾರೆ. ಆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗ್ತಿದ್ದಂಗೆ ನಮಗೆ ಆರೋಗ್ಯ ಜಾಸ್ತಿ ಆಗುತ್ತೆ. ಆದ್ದರಿಂದ ಇವತ್ತು ಸೂರ್ಯ ಮುಳುಗೋಷ್ಟರೊಳಗೆ ಸೂರ್ಯನಿಗೆ ಮೈ ಒಡ್ಡಿ ಒಂದು 10 ನಿಮಿಷ ಸೂರ್ಯನ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ, ಒಂದು ಉದ್ದರಣೆ ನೀರು ಹಾಕ್ಬಿಟ್ಟು ಸೂರ್ಯನ ಜಪ ಮಾಡಿಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಇವತ್ತು ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ, ಕೋಪ ಕಮ್ಮಿ ಆಗುತ್ತೆ, ಮನಸ್ಸಿನಲ್ಲಿ ಉಲ್ಲಾಸ, ಆನಂದ, ಸಂತೋಷ ಎಲ್ಲ ಸಿಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಶೇಷ ವೈಜ್ಞಾನಿಕವಾಗಿ ನೋಡಿದಾಗ ನಮ್ಮಲ್ಲಿ ಬಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಡೋಪಾಮೈನ್ ಆ್ಯಂಡ್ ಸೆರೋಟಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಚರ್ಮ ರೋಗ ನಿವಾರಣೆ ಆಗುತ್ತೆ, ಯಾವ್ಯಾವ ಅಂಗಗಳು ಸರಿಯಾಗಿ ವರ್ಕ್ ಆಗ್ತಿಲ್ಲ, ಕರುಳು, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಕಿಡ್ನಿ, ಯಾವುದೇ ಅಂಗಗಳಾಗಲಿ ನಮ್ಮ ಶರೀರದಲ್ಲಿ ಇವತ್ತು ಅದಕ್ಕೆ ಡಿಟಾಕ್ಸ್ ವಿಷ ತೆಗೆದುಹಾಕಿ ಚೈತನ್ಯ ಶಕ್ತಿ ತುಂಬುವಂಥ ದಿನ ಈ ಅಕ್ಷಯ ತೃತೀಯ ಅಂತ ಕರೀತಾರೆ. ಅಕ್ಷಯ ತೃತೀಯ ದಿವಸ ರಾತ್ರಿ ಏನಾಗುತ್ತೆ, ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿದ್ದಾಗ ಅವನಿಂದ ಬರುವಂಥ ಚಂದ್ರನ ಕಿರಣಗಳು ಭೂಮಿ ಮೇಲೆ ಬಿದ್ದ ತಕ್ಷಣ ಅದು ನಮ್ಮ ಮನಸ್ಸು ಮೇಲೆ ರಿಫ್ಲೆಕ್ಟ್ ಆಗುತ್ತಂತೆ. ಆಗ ಇವತ್ತು ಬಹಳ ನಾನು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಚಿನ್ನ ತಗೋಬೇಕು, ವಸ್ತ್ರ ತಗೋಬೇಕು, ಇಂಟ್ರಿಗೆ ಹೋಗಬೇಕು, ಪರೀಕ್ಷೆ ಪಾಸ್ ಆಗಬೇಕು ಅಂತ ನೀವೇನು ಪಾಸಿಟಿವ್ ಥಿಂಕ್ ಮಾಡ್ತಿರೋ, ಸಂಕಲ್ಪ ಮಾಡ್ತಿರೋ ಅದು ಸಕ್ಸಸ್ ಮಾಡಿಬಿಡುತ್ತಂತೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇವತ್ತು ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವತ್ತಿನ ಸಂಕಲ್ಪ ಚಂದ್ರನ ಕಿರಣದಿಂದ ಮ್ಯಾನಿಫೆಸ್ಟೇಷನ್ ಆಗಿ ನೀವೇನು ಅಂದ್ಕೊಂಡಿದ್ರೋ ಅದು ಆಗುತ್ತಂತೆ. 3 ತಿಂಗಳಲ್ಲಿ, 4 ತಿಂಗಳಲ್ಲಿ ಅಥವಾ ಈ ವರ್ಷದೊಳಗೆ ಆಗುತ್ತಂತೆ. ಅಷ್ಟು ಪವರ್ಫುಲ್ಲು ಚಂದ್ರನ ಧ್ಯಾನ ಇವತ್ತು ಮಾಡೋದ್ರಿಂದ. ಅದಕ್ಕೆ ಸೈಕಲಾಜಿಕಲ್ ಆಗಿ ಯಾರಿಗೆ ಈ ಮನೋರೋಗ ಇದೆಯೋ, ಯಾರು ಹುಚ್ಚುಚ್ಚಾಗಿ ಮಾತಾಡೋದು, ತೊದಲು ಮಾತಾಡೋದು, ಮತ್ತು ಸಿಕ್ಕಾಬಟ್ಟೆ ಒಂಥರ ಮೊಂಡುತನ, ಸೋಮಾರಿತನ, ಆಲಸ್ಯ ಈ ಥರದವರೆಲ್ಲ ಇವತ್ತು ನೀರು ಮಜ್ಜಿಗೆ ಕುಡಿಬೇಕು, ಸಾಕಷ್ಟು ಪಾನಕ ಕುಡಿಬೇಕು, ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕಿ ಮಾಡೋ ಪಾನಕ. ಆಮೇಲೆ ಗಂಧವನ್ನು ಚೆನ್ನಾಗಿ ಲೇಪನ ಮಾಡಬೇಕಂತ. ಇವತ್ತು ಗಂಧವನ್ನು ಲೇಪನ ಮಾಡಬೇಕು. ನಮ್ಮಲ್ಲಿ ಸೂರ್ಯ ನೀಚನಾಗಿದ್ದಾಗ ಮಾಡಿದಂಥ ತಪ್ಪುಗಳು, ಚಂದ್ರ ನೀಚನಾದಾಗ ಮಾಡಿದಂಥ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಅಕ್ಷಯ ತೃತೀಯ ದಿವಸ ಅಕ್ಕಿಯನ್ನು ದಾನ ಮಾಡಬೇಕಂತೆ ನಿರ್ಗತಿಕರಿಗೆ, ಯಾರಿಗಾರು ಒಂದು ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ. ಇವತ್ತು 1 kg ಅಕ್ಕಿ ಆದರೂ ಯಾರಿಗಾರು ನಾವು ದಾನ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು, ಎಲ್ಲ ದೋಷ ನಿವಾರಣೆ ಆಗುತ್ತೆ. 1 kg ಗೋಧಿಯನ್ನು ಅನಾಥಾಶ್ರಮ, ವೃದ್ಧಾಶ್ರಮ, ನಿರ್ಗತಿಕರಿಗೆ ತುಂಬ ಹೃದಯದಿಂದ, ಮನಸ್ಸಿಂದ, ಭಕ್ತಿಯಿಂದ 1 kg ಗೋಧಿಯನ್ನು ದಾನ ಮಾಡೋದ್ರಿಂದ ದೇಹದಲ್ಲಿರತಕ್ಕಂಥ ಎಲ್ಲ ಥರ ಬಾಧೆಗಳು, ದೋಷಗಳು ನಿವಾರಣೆ ಆಗುತ್ತಂತೆ. ಇವತ್ತಿನ ದಾನ ಅಷ್ಟು ಪವರ್ಫುಲ್ಲು. ನನಗೆ ದಾನ ಮಾಡೋಕ್ಕೆ ಆಗಲ್ಲ ಅಂದರೆ ಕಣ್ಮುಚ್ಕೊಂಡು 10 ನಿಮಿಷ ನಿಮ್ಗೆ ಯಾವ ದೇವ್ರ ಭಕ್ತಿಯಿಂದ ಪ್ರೀತಿಸ್ತಿರೋ, ಯಾವ ದೇವ್ರ ಪೂಜೆ ಮಾಡ್ತಿರೋ ಆ ದೇವ್ರನ್ನ ಕಣ್ಮುಚ್ಕೊಂಡು ಆನಂದವಾಗಿ ಜಪ ಮಾಡಿ. ನೀವು ಒಂದು ಸಲ ಹೇಳಿದ್ರೆ ಅದು 1000 ಸಲ ಹೇಳೋಕ್ಕೆ ಸಮಾನ ಆಗಿಬಿಡುತ್ತೆ ಇವತ್ತು. ಅದರಿಂದ ಮಂತ್ರಸಿದ್ಧಿಗೆ ಮಾಂತ್ರಿಕರು, ಮಂತ್ರ ಸಾಧನೆ ಮಾಡುವವರು, ಧ್ಯಾನ ಮಾಡುವವರು ಅಕ್ಷಯ ತೃತೀಯನ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ.
ಇದನ್ನು ಬಿಟ್ಟು ಬೇರೆ ಇನ್ನೇನು ಸುಳ್ಳು ಹೇಳೋದು, ಮೋಸ ಮಾಡೋದು, ಕೊಲೆ ಮಾಡೋದು, ರೇಪ್ ಮಾಡೋದು, ದರೋಡೆ ಮಾಡೋದು, ಈ ಥರದ್ದೆಲ್ಲ ಕೆಟ್ಟ ನೆಗೆಟಿವ್ನ ಮಾಡಿದ್ರೆ ಅದು ಅಕ್ಷಯ ಆಗ್ತಾ ಹೋಗ್ತದೆ. ಅದರಿಂದ ಇವತ್ತೊಂದು ದಿವಸ ನಮ್ಮಲ್ಲಿ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ನಮ್ಮಿಂದ ಇನ್ನೊಬ್ರಿಗೂ ಒಳ್ಳೇದು ಮಾಡಬೇಕು ಅಂದರೆ ಇವತ್ತಿನ ಮಹಾಸಂಕಲ್ಪ ಭಾಳ ಇಂಪಾರ್ಟೆಂಟು. ಪೂಜೆ, ಜಪ, ತಪ, ಹೋಮಕ್ಕಿಂತ ಸಂಕಲ್ಪ ಭಾಳ ಇಂಪಾರ್ಟೆಂಟು. ಆ ಸಂಕಲ್ಪ ನಮ್ಮ ವ್ಯಕ್ತಿತ್ವನ ಬದಲಾವಣೆ ಮಾಡುತ್ತಂತೆ. ನಾನಿವತ್ತು ಕಾರ್ ತೊಗೋಬೇಕು ಅಂದರೆ ಮನಸ್ಸು ಅವ್ನು ಕಾರ್ ತೊಗೊಳ್ಳೋ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ. ನಾನು ಈ ವರ್ಷ ಮನೆ ಕಟ್ಟಬೇಕು ಹೆಂಗಾರು ಮಾಡಿದರೆ ಈ ವರ್ಷ ಮನೆ ಕಟ್ಟಿದ್ದು ಆ ದೃಷ್ಟಿನಲ್ಲೇ ಮನೆ ಕಟ್ಟೋ ರೀತಿಯಲ್ಲೇ ಥಿಂಕ್ ಮಾಡುತ್ತಂತೆ. ಯಾಕೆಂದರೆ ಇವತ್ತಿನ ದಿನ ಆಗಿದೆ. ಅದರಿಂದ ಯಾರು ಇವತ್ತಿನ ದಿವಸ ಗುರು ಶಾಪಾಯದ ಗುರುಗಳ ದರ್ಶನ ಮಾಡಿ ಅವ್ರು ನಮಸ್ಕರಿಸಿ ಅವ್ರಿಗೆ ದಾನ ಕೊಟ್ಟಿದ್ದೆ ಆದರೆ ಅದರಿಂದ ಗುರು ಶಾಪ ಏನಾಗುತ್ತೆ, ಕ್ಷಯ ಆಗುತ್ತೆ, ನಾಶ ಆಗುತ್ತೆ. ಹಾಗೆ ದೇವತಾ ಶಾಪಗಳಿದೆ, ಕುಲದೇವಿ ಆರಾಧನೆ ನಿಂತೋಗಿರುತ್ತೆ, ಕುಲದೇವರ ಆರಾಧನೆ ನಿಂತೋಗಿರ್ತದೆ. ಇದನ್ನೆಲ್ಲ ನಾವು ಗೊತ್ತಿದ್ರೆ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ. ಇವತ್ತು ಆ ದೇವ್ರ ನೆನೆಸ್ಕೊಂಡು ಕ್ಷಮೆ ಕೇಳಿ ಪ್ರಾರ್ಥನೆ ಮಾಡಿದ್ದೆ ಅಂದರೆ ಅದು ಕ್ಷಯ ಆಗತ್ತೆ, ನಾಶ ಆಗತ್ತೆ. ತಂದೆ ತಾಯಿಗಳಿಗೆ ಬೈದಿದ್ರೆ, ಹೊಡೆದಿದ್ರೆ, ಮೋಸ ಮಾಡಿದರೆ, ಅವ್ರಿಗೆ ಸ್ಥಾನಮಾನಕ್ಕೆ ತೆಕ್ಕೆ ತಂದಿದ್ದರೆ, ಇವತ್ತು ತಂದೆ ತಾಯಿ ಬದುಕಿದ್ರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಬಿಟ್ರೆ ಆ ಕರ್ಮ ಬೆನ್ನತ್ತಲ್ಲ, ಆ ಕರ್ಮ ನಾಶ ಆಗತ್ತೆ, ಕ್ಷಯ ಆಗತ್ತೆ. ಹೀಗೆ ನಾವು ಏನಾದ್ರು ತಪ್ಪು ಮಾಡಿಬಿಟ್ಟಿರ್ತೀವಿ. ಒಂದು ಊಟಕ್ಕೆ, ಒಂದು ತುಂಡು ಬಟ್ಟೆಗೆ, ಒಂದಷ್ಟು ಕಾಸಿಗೋಸ್ಕರ ನಾವು ಲಂಚ, ಮೋಸ, ವಂಚನೆ ಏನೋ ಒಂದು ಮಾಡಿಬಿಟ್ಟಿರ್ತೀವಿ. ಅದರದ್ದು ಋಣ, ಆ ಒಂದು ವಿಷ, ಆ ಒಂದು ಟಾಕ್ಸಿನು ನಮ್ಮ ಆತ್ಮದಲ್ಲಿ ಸೇರಿಕೊಂಡಿರುತ್ತೆ. ಆ ಆತ್ಮದಿಂದ ಇವೆಲ್ಲ ಬಿಡುಗಡೆ ಮಾಡಬೇಕು, ಕ್ಷಯ ಆಗಬೇಕು, ನಾಶ ಆಗಬೇಕು ಅಂತಂದರೆ ಈ ಅಕ್ಷಯ ತೃತೀಯ ದಿವಸ ಧ್ಯಾನ, ಜಪ, ದಾನ, ಅದರಲ್ಲೂ ನದಿ ಸ್ನಾನ ಮಹಾಶ್ರೇಷ್ಠ. ಇವತ್ತು ನದಿ ಸ್ಥಾನದಲ್ಲಿ ನದಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡೋದು ಭಾಳ ವಿಶೇಷ. ತೀರ್ಥಸ್ಥಾನಗಳಿಗೆ ಹೋಗಿ ತೀರ್ಥಸ್ನಾನ ಮಾಡೋದು, ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡೋದ್ರಿಂದ ಆ ಒಂದು ಫಲ ಅಕ್ಷಯ ಆಗುತ್ತೆ. ಇದನ್ನೆಲ್ಲ ಹೇಗೆ ಹೇಳ್ತಾರೆ ಅಂತಂದರೆ ಗರುಡ ಪುರಾಣದಲ್ಲಿ ಚಿತ್ರಗುಪ್ತನೆಲ್ಲ ರೆಕಾರ್ಡ್ ಮಾಡ್ತಾರಂತೆ. ಅದರಿಂದ ಚಿತ್ರಗುಪ್ತ ರೆಕಾರ್ಡಲ್ಲಿ ಅಕ್ಷಯ ತೃತೀಯ ದಿವಸ ದಾನ ಮಾಡಿದ್ದ, ಅಕ್ಷಯ ತೃತೀಯ ದಿವಸ ಜಾತ್ರೆಗೆ ಹೋಗಿದ್ದ, ಅಕ್ಷಯ ತೃತೀಯ ದಿವಸ ನದಿ ಸ್ನಾನ ಮಾಡಿದ್ದ, ಅಕ್ಷಯ ತೃತೀಯ ದಿವಸ ತೀರ್ಥಕ್ಷೇತ್ರದಲ್ಲಿ ಏನೋ ಒಂದು ಪೂಜೆ ಸೇವೆ ಮಾಡಿದ್ದ, ಅಕ್ಷಯ ತೃತೀಯ ದಿವಸ ಇಂತಿಂತ ದಾನ ಮಾಡಿದ್ದ. ಆದ್ದರಿಂದ ಇವನಿಗೆ ನರಕಕ್ಕೆ ಪ್ರವೇಶ ಇಲ್ಲ, ಅವ್ನು ಮತ್ತೆ ಸ್ವರ್ಗಕ್ಕೆ ಹೋಗೋದಿಲ್ಲ, ಪುನರ್ಜನ್ಮ ಪ್ರಾಪ್ತಿ ಆಗಬೇಕು ಅಂಥೇಳಿ ಅಕ್ಷಯ ತೃತೀಯ ದಿವಸ ಜಗತ್ತಿನಲ್ಲಿ ಏನೇನು ಮಾಡಿದ್ರು ಅಂತ ಬರೆದಿಡೋ ಶಕ್ತಿ ಚಿತ್ರಗುಪ್ತನಿಗೆ ಅಂತ. ಆ ಚಿತ್ರಗುಪ್ತನ ರೆಕಾರ್ಡಲ್ಲಿ ಇದೆಲ್ಲ ಹೇಳ್ತಂತೆ. ₹1 ದಾನ ಮಾಡಿದ್ರೆ 1,000 ರೂಪಾಯಿಗೆ ಸಮಾನ, 1,000 ಕೊಟ್ಟರೆ 1,00,000ಕ್ಕೆ ಸಮಾನ, 1,00,000 ಕೊಟ್ಟರೆ ಕೋಟಿ ಸಮಾನ ಅಂತ ಹೇಳಿ ಚಿತ್ರಗುಪ್ತ ರೆಕಾರ್ಡಲ್ಲಿ ಅಕ್ಷಯ ತೃತೀಯ ಫಲಶ್ರುತಿಯನ್ನು ಹೇಳಿದ್ದಾರೆ. ಅದರಿಂದ ಈ ಒಂದು ಅಕ್ಷಯ ತೃತೀಯ ದಿವಸ ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಮಂತ್ರ ಹೇಳಿ, ಇಷ್ಟ ಬಂದ ಜಾಗದಲ್ಲಿ ಹೋಗಿ ಭಕ್ತಿಯಿಂದ ಪೂಜೆ, ಜಪ, ತಪ, ಧ್ಯಾನ ಮಾಡಿ. ಇವತ್ತು ಯಾವುದೇ ರೀತಿ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಅಥವಾ ಕೊಲೆ ಮಾಡಬೇಡಿ, ಏನೇ ಕೆಟ್ಟದ್ದು ಮಾಡಬೇಡಿ. ಏನೇ ಕೆಟ್ಟದ್ದು ಮಾಡೋದು ಅದು ಅಕ್ಷಯ ಆಗಿಬಿಡ್ತದೆ. ನಾವು ಕೆಟ್ಟದ್ದನ್ನು ಕ್ಷಯ ಆಗಬೇಕು, ನಾಶ ಮಾಡಬೇಕು. ಆ ಒಂದು ಭಾವನೆಯಲ್ಲಿ ಇವತ್ತಿನ ದಿನವನ್ನು ಆಚರಣೆ ಮಾಡೋಣ. ಈ ಒಂದು ಅಕ್ಷಯ ತೃತೀಯ ನಿಮ್ಮೆಲ್ರಿಗೂ ನನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಇವತ್ತು ಹೆಚ್ಚಿಗೆ ಮೌನವಾಗಿರಿ, ಮಾತಾಡಬೇಡಿ. ಮಾತಾಡ್ತಾನೆ ಜಗಳ, ಗಲಾಟೆ, ನಿಷ್ಠರು ಆಗೋದು. ಮೌನವಾಗಿದ್ದು ಮನಸ್ಸಲ್ಲೇ ಜಪತಪಗಳನ್ನು ಮಾಡ್ತಾಯಿರಿ. ಅದು 10 ನಿಮಿಷ ಧ್ಯಾನ ಮಾಡಿ, ಕಣ್ಮುಚ್ಕೊಂಡು ಧ್ಯಾನ ಮಾಡಿ. ಯಾರೂ ಇಲ್ದಿರೋ ಜಾಗದಲ್ಲಿ, ನಿರ್ಜನವಾದ ಜಾಗದಲ್ಲಿ, ನಿಮಗೆ ತೊಂದರೆ ಕೊಡದೇ ಇರೋ ಜಾಗದಲ್ಲಿ, ಡಿಸ್ಟರ್ಬ್ ಆಗದಿರೋ ಜಾಗದಲ್ಲಿ ಒಂದು 10 ನಿಮಿಷ ಧ್ಯಾನ ಮಾಡಿ. 10 ನಿಮಿಷದ ಧ್ಯಾನ 10 ಜನ್ಮಕ್ಕೆ ಸಮಾನ ಶಾಸ್ತ್ರ ಹೇಳ್ತದೆ. ಅದರಿಂದ ಇವತ್ತು ದಾನ ಮಾಡಿ, ಕರ್ಮ ಕಳ್ಕೊಳ್ಳಿ, ಧ್ಯಾನ ಮಾಡಿ, ಪೂರ್ವಜನ್ಮದ ದೋಷ ಎಲ್ಲ ಕಳ್ಕೊಳ್ಳಿ. ಮತ್ತು ಪಾನಕವನ್ನು ದಾನ ಮಾಡಿ, ನೀರು ಮಜ್ಜಿಗೆ ದಾನ ಮಾಡಿ, ಕುಡಿಯೋ ನೀರನ್ನು ದಾನ ಮಾಡಿ, ಗಂಧವನ್ನು ದಾನ ಮಾಡಿ. ಗಂಧ ನೀವು ಕೂಡ ಲೇಪನ ಮಾಡ್ಕೊಳ್ಳಿ. ಈ ಅಕ್ಷಯ ತೃತೀಯ ಅಷ್ಟು ವಿಶೇಷವಾದದ್ದು. ಅದರಿಂದ ಇವತ್ತು ನಾನು ಏನು ಮಂತ್ರ ಹೇಳ್ಕೊಳ್ಳಲ್ಲ, ಯಾವುದೂ ಬೇಡ. ನಿಮ್ಗೆ ಯಾವ ಮಂತ್ರ, ಯಾವ ದೇವ್ರ ಮೇಲೆ ಆಸಿದೋ ಆ ದೇವ್ರ ಮಂತ್ರ ಅದನ್ನೇ ನೀವು ಜಪ ಮಾಡಿ. ಯಾರಿಗೂ ಬೈಬೇಡಿ, ಯಾರನ್ನೂ ನಿಷ್ಠುರ ಮಾಡ್ಕೊಬೇಡಿ. ಇವತ್ತೊಂದು ದಿವಸ ನೀವು ಬೈದಷ್ಟು ಅದು ಅಕ್ಷಯ ಆಗುತ್ತೆ. ನೀವು ನಿಷ್ಠುರ ಮಾಡ್ಕೊಂಡು ಇಡೀ ಜಗತ್ತೇ ನಿಷ್ಠುರ ಆಗುತ್ತೆ. ಅದರಿಂದ ಈ ಒಂದು ದಿನನ ಭಾಳ ಬುದ್ಧಿವಂತಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಇವತ್ತಿನ ಈ ಒಂದು ಅಕ್ಷಯ ತೃತೀಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ. ಆಡಂಬರನೇ ಬೇಡ. ಒಂದು ಕಡೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿ, ಲಲಿತ ಸಹಸ್ರನಾಮ ಹೇಳಿ, ನಿಮ್ಗೆ ಏನು ಬರುತ್ತೋ ಹೇಳಿ, ಭಗವದ್ಗೀತೆ ಓದಿ, ತಂದೆ ತಾಯಿಗೆ ನಮಸ್ಕಾರ ಮಾಡಿ, ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಮಾತಾಡಿ, ಗುರು ದರ್ಶನ ಮಾಡಿ, ಗುರುಗಳ ಜೊತೆ ಮಾತಾಡಿ, ಗುರು ಆಶೀರ್ವಾದ ತಗೊಳ್ಳಿ.
ಇವತ್ತಿನ ಎಲ್ಲ ಆಶೀರ್ವಾದವೂ ಕೂಡ ಅಕ್ಷಯ ಆಗುತ್ತೆ. ಅಷ್ಟು ವಿಶೇಷವಾದಂಥ ದಿನ ವರ್ಷಕ್ಕೊಂದ್ಸಲ ಬರುತ್ತೆ, ಅದೇ ಅಕ್ಷಯ ತೃತೀಯ. ವೀಕ್ಷಕರೇ, ಅಕ್ಷಯ ತೃತೀಯ ಬಗ್ಗೆ ನನ್ನ ಕಂಡಂಥ ಅನುಭವ ತಿಳಿಸ್ಕೊಟ್ಟಿದ್ದೀನಿ. ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡಿ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳು ಕೊಟ್ಟು ಕಾಪಾಡಲಿ ಅಂಥೇಳಿ ನನ್ನೆಲ್ಲ ಗುರು, ಪರಮಗುರು, ಪರಾತ್ಮ ಗುರು, ಪರಮೇಶ್ವರ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಮಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅದು ಮತ್ತು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ನೀವು ಆ ಎಪಿಸೋಡ್ ನೋಡಿದ ತಕ್ಷಣ ಲೈಕ್ ಬಟನ್ ಪ್ರೆಸ್ ಮಾಡಿ, ಆಗ ನಿಮಗೆ ಅದರದ್ದು ಫಲಪ್ರಾಪ್ತಿ ಆಗ್ತದೆ. ಆ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೂ ಕಳಿಸ್ಕೊಡಿ, ಅವ್ರಿಗೂ ನೋಡಿ ಖುಷಿಪಟ್ಟು ಅವ್ರಿಗೂ ಕೆಲವು ತೊಂದರೆಗಳಲ್ಲಿ ನಿವಾರಣೆ ಮಾಡ್ಕೊಳ್ಳಿ. ಮತ್ತು ನಮ್ಮೆಲ್ಲ ಇನ್ಫಾರ್ಮೇಷನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು lakshmisrinivas.in ಅಂತ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವು ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.